ನಂಬಿಕೆ ಇಟ್ಟಿದ್ದೀನಿ ಅಷ್ಟೇ. ಓ, 3 ಅಕ್ಷರದ ಪದ ಈಗ 2 ಅಕ್ಷರದ ಪದ ಆಗೋಯ್ತಾ? ಅಂದ್ರೆ 3 ನಂಬಿಕೆ, 2 ಪ್ರೀತಿ. ಸರಿ, ನಂಬಿಕೆ. ಆಮೇಲೆ ಏನಾಯ್ತು? ನಿನ್ಗವಳು ಇಷ್ಟ ಆಗ್ತಾ ಹೋದ್ಲು, ನೀನ್ ಪ್ರೀತಿಲ್ ಬಿದ್ದೆ ಅಲ್ವಾ? ನೀನಿಲ್ಲ ಅಂದ್ರೆ ನಾನು ಸತ್ಯವಾಗ್ಲೂ ನಂಬಲ್ಲ ಕಣೋ. ನೀನ್ ಆಡ್ತಾ ಇರೋದು ನೋಡಿದ್ರೆ ನನಗ್ ಮಾತ್ರ ಅಲ್ಲ, ಇಡೀ ಆಫೀಸ್ಗೆ ಗೊತ್ತಾಗತ್ತೆ. ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಟೀ ಅಂಗಡಿ ಮುಂದೆ ನನ್ನ ಗೆಳೆಯ ತನ್ನ ಕನಸುಗಳನ್ನ ಹೇಳ್ಕೊಳ್ತಾ ಇದ್ದ. ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅದಕ್ಕೆ ಇವತ್ತವನು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ನೀನು ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯದ ಅಣು ಅಣುನಲ್ಲೂ ನಿನ್ನ ಪರಿಶ್ರಮ, ಪ್ರತಿಭೆ ಇದೆ ಆರ್ಯ. ಆದ್ರೀಗ ಆ ಅನುಗೋಸ್ಕರ ಅದನ್ನೆಲ್ಲ ಕಳ್ಕೋಬೇಡ. ನಿನ್ನ ಉಸಿರಾಟದ ವೇಗ ನೋಡಿ ನಿನ್ನ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ನಾನು ಹೇಳ್ತೀನಿ ಆರ್ಯ. ನಾನು ಹೇಳೋದನ್ನ ಕೇಳು. ಇದರಿಂದ ಯಾವ ಪ್ರಯೋಜನನೂ ಇಲ್ಲ, ಮುಂದುವರಿಸಿ ಯಾವ ಸುಖನೂ ಇಲ್ಲ. ನಿನ್ ತುಟಿ ಕೆಳಗಡೆ ಇರೋ ಬಿಳಿ ಗಡ್ಡಕ್ಕೂ ಗೊತ್ತು ನೀನೇನು ಅಂತ. ಅವಳಿನ್ನು ಕಾಲೇಜ್ ಮುಗಿಸ್ತೇ ಇರೋ ಹುಡುಗಿ. ಬೇಡ ಆರ್ಯ, ಸರಿ ಬರಲ್ಲ. ನೀನು ಪ್ರಪಂಚಕ್ಕೆ ಆರ್ಯವರ್ಧನ್ ಬ್ರ್ಯಾಂಡ್, ಕಾಲೇಜ್ ಹುಡುಗರಿಗೆ ಒಂದು ರೋಲ್ ಮಾಡೆಲ್. ಬೇಡ ಆರ್ಯ. ನಿನಗೂ ಅವಳಿಗೂ ವಯಸ್ಸಿನ ಅಂತರ ಎಷ್ಟು ಅಂತ ಗೊತ್ತಾ? ಬೇಡ ಬಿಡಪ್ಪ, ಅದು ಮ್ಯಾಟ್ರೇ ಅಲ್ಲ. ಪ್ರೀತಿಗೆ ಈ ಕಣ್ಣು, ಬಾಯಿ, ಮೂಗು ಏನು ಇಲ್ಲ ಅಂತ ಹೇಳ್ತಾರಲ್ಲ. ಆದ್ರೆ ಸ್ವಲ್ಪನಾದ್ರೂ ಬುದ್ಧಿ ಇರಲೇಬೇಕಲ್ಲ. ನಿನಗೂ ಆ ಸುಬ್ರಹ್ಮಣ್ಯ ಸಿರಿಮನೆಗೂ ಎಷ್ಟು ಅಂತರ? ಆಕಾಶ ಭೂಮಿ ಎಷ್ಟೋ. ನೋಡಾರ್ಯ, ನನ್ನಿಂದ ನೀನ್ ಹೀಗಿರೋದನ್ನ ನೋಡ್ಕೊಂಡಿರೋದಕ್ಕಾಗೋದಿಲ್ಲ. ನೀನೇ ಹೇಳ್ತಿರ್ತೀಯಲ್ಲ, ಎಲ್ಲಕ್ಕಿಂತ ನಂಬಿಕೆ ದೊಡ್ಡದು ಅಂತ. ನೀನ್ ಈ ಜಾಗಕ್ಕೆ ಬರೋಕೆ ಎಷ್ಟೊಂದು ಕಷ್ಟಪಟ್ಟಿದ್ಯಾ ಗೊತ್ತಾ? ಎಷ್ಟೋ ಜನಕ್ಕೇನು ನನಗೆ ನೀನೇ ಕಣೋ ರೋಲ್ ಮಾಡಲು. ನನ್ನ ಕಣ್ ಮುಂದೆ ನೀ ಹೀಗಿರೋದು ನನ್ನಿಂದ ನೋಡಕ್ಕಾಗ್ತಿಲ್ಲ ಆರ್ಯ. ಆ ವಿಷಯದಲ್ಲಿ ನೀ ನೆಡುವುದ್ರೆ ಲಕ್ಷಾಂತರ ಜನ ನಿನ್ನ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ನೀನು ಗಟ್ಟಿ ನಿರ್ಧಾರ ತಗೊಳ್ಳೇಬೇಕಾರ್ಯ. ನೀನು ಗಟ್ಟಿ ನಿರ್ಧಾರ ತಗೊಳ್ಳೇಬೇಕಾರ್ಯ. ನೀನು ಗಟ್ಟಿ ನಿರ್ಧಾರ ತಗೊಳ್ಳೇಬೇಕಾರ್ಯ. ಆಗಲ್ಲ.
ಸುಬ್ಬು, ಜೋಗ್ತಾವು ನುಡಿ ತುಂಬಕ್ಕೆ ಯಾವಾಗ ಹೋಗೋದು? ನೀನೇನೆ ಆ ಜೋಗ್ತಿ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು? ನೀನೇನ್ ಸುಬ್ಬು ಹಿಂಗೆ ಹೇಳ್ತಿದ್ಯಾ? ಇದು ಮಗ್ಳು ಮದ್ವೆ ವಿಚಾರ. ಜೋಗ್ತಾವನ್ಗೂ ಎಲ್ಲವನ್ಗೂ ಪ್ರಶ್ನೆ ಮಾಡಬೇಡ ನೀನು. ನಾನೆಲ್ಲೇ ಪ್ರಶ್ನೆ ಮಾಡಿದೆ? ಈಗ ತಾನೇ ಒಂದು ಗಂಡಾಂತರದಿಂದ ತಪ್ಪಿಸ್ಕೊಂಡಿದೀವಿ, ಮತ್ತೆ ಮದ್ವೆ ಆಗತ್ತೆ ಅಂತ ನಂಬ್ಕೊಂಡು ಅಷ್ಟು ದೂರ ಹೋಗಿದ್ ಬರ್ಬೇಕಾ? ಆಗುತ್ತೆ ನೋಡು, ಜೋಗ್ತಾವನ್ ನೋಡಿ 1 ವರ್ಷ ಆಯ್ತು. ಹೋಗ್ಬಿಟ್ಟು ಉಡಿ ತುಂಬಿಟ್ಟು ಬಂದ್ರೆ ನಮ್ಮ ಮನ್ಸ್ಗೂ ಸಮಾಧಾನ. ನೀನು ಮಗಳು ಮದ್ವೆ ವಿಚಾರದಲ್ಲಿ ಉದಾಸನ ಮಾಡ್ತಿದ್ಯಾ, ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು. ಸ್ವಲ್ಪ ಜವಾಬ್ದಾರಿ ತೋರ್ಸು. ಮಗಳ ಮದ್ವೆ ವಿಷಯ ಅವಸರ ಮಾಡಬೇಡ ನೀನು. ಬರ್ತೀನಿ. ಸುಬ್ಬು, ಯಾವಾಗ ಹೋಗೋದಂತ ನಾನು ಹೇಳು. ಕೂಗ್ಬೇಡ ಕಡೆ. ಅನು ಜೊತೆ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ. ನಾನು ಬರ್ತೀನಿ. ಯಾವುದೊಂದಕ್ಕೂ ಅವಸರ ಇವಳಿಗೆ. ಹೇಳಿದ ಮಾತೇ ಕೇಳಲ್ಲ. ಹೇ, ಹುಬ್ಬಳ್ಳಿ ಆಫೀಸಾ? ಇನ್ನು ವಾರದಲ್ಲಿ 3-4 ದಿವಸ ಹುಬ್ಳಿಗೆ ಹೋಗಿ ಬರೋ ಪ್ರೋಗ್ರಾಮೇ ಆಗತ್ತೆ. ಹಾಗಾದರೆ ನನಗಂತೂ ನಿನಗೆ ಫ್ಲೈಟ್ ಬುಕ್ ಮಾಡಿನೇ ಸಾಕಾಗೋಗುತ್ತೆ. ಅವಳಿಂದ ದೂರ ಇರ್ತೀನಂತ ಹೇಳಾಯ್ತಲ್ಲ, ಈಗೇನು ಮತ್ತೆ ನಿಂದು? ನನಗೆ ಮುಂದಿನ ಭವಿಷ್ಯ ಕಾಣ್ತಾ ಇದೆಯಲ್ಲ, ಅದಕ್ಕೆ ಭಯ. ಅವಳಿಗೇನು ಅಮೆರಿಕ ಕಳಿಸ್ಬಿಡ್ಲಾ? ನನಗೆ ಕೆಲವು ಪ್ರಶ್ನೆಗಳಿವೆ. ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ. ಈಗ ನಾನೇ ಅನು, ನೀನು ಆರ್ಯ. ನೀನು ಹಿಂದೆ ಒಂದ್ಸಲ ನನ್ನ ಅನು ಮಾಡಿಸಿದ್ಯಲ್ಲ, ಇವಾಗ ಬೇಡವಾ? ತಮಾಷೆನೇ ನಿನಗೆ? ನಮ್ಮ ಕುಲದೇವ್ರ ಮೇಲೆ ಆಣೆ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಕೆಲವು ಪ್ರಶ್ನೆಗಳಿವೆ, ನಾನು ಅನುವಾಗಿ ಕೇಳ್ತೀನಿ. ನೀನು ರೆಡಿನಾ? ಫ್ರೆಂಡ್ಶಿಪ್ಗೋಸ್ಕರ ಅಷ್ಟು ಆಗಲ್ವಾ? ಸರ್, ಹುಬ್ಳಿನಾ? ಯಾಕೆ ಸರ್ ದಿಢೀರ್ ಅಂತ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ?